ನೆಕ್ಸ್ಟ್ ನಿಮಗೆ ಇದು ಮುಕ್ಕಾಲಿ ಮಣೆ. ಈ ಮುಕ್ಕಾಲಿ ಮಣೆ ಎಲ್ಲ ಮದುವೆ ಮುಂಜಿಗಳಿಗೆಲ್ಲ ಈ ಮುಕ್ಕಾಲಿ ಮಣೆ ಬೇಕೇ ಬೇಕು. ಇದ್ರ ಮೇಲೆ ಕಳಶ ಇಟ್ಟು ಕೆಲಸ ಶುರು ಮಾಡ್ತಾರೆ. ಸೊ ಅದಕ್ಕೆ ಮುಕ್ಕಾಲಿ ಮಣೆ ಅಂತ ಹೇಳ್ತಾರೆ. ಇದು ಶೀಶಮ್ ವುಡ್ಡಲ್ಲಿ ಬರುತ್ತೆ. ಹಾಗೆ ಬರೀ ಜಂಗಲ್ ವುಡ್ಡಲ್ಲಿ ಬೇಕು ಅಂದರೆ ಜಂಗಲ್ ವುಡ್ಡಲ್ಲೂ ಸಿಗುತ್ತೆ. ನೀವೇ ಪೇಂಟ್ ಮಾಡ್ಕೊಂಡು ಡಿಸೈನ್ ಮಾಡ್ಕೋಬೋದು. ಹಾಗೆ 2 ಥರನೂ ಸಿಗುತ್ತೆ. ಇವಾಗ ದೇವ್ರನ್ನ ಕೂರಿಸಿರ್ತೀರ ಅಲ್ವಾ, ವರಮಹಾಲಕ್ಷ್ಮಿ ಗಣೇಶ ಎಲ್ಲ, ಆ ಕಡೆ ಈ ಕಡೆ ಪಕ್ಕಕ್ಕೆ ಇವೆರಡನ್ನೂ ಹಿಂಗೆ ಇಟ್ಬಿಟ್ರೆ ಇದ್ರ ಮೇಲೆ ಸಣ್ಣ ಸಣ್ಣ ದೀಪಗಳನ್ನಿಟ್ಟಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ 3 ಸ್ಟೆಪ್ಸು ಮತ್ತೆ 5 ಸ್ಟೆಪ್ಸ್ 2 ಸಿಗುತ್ತೆ. ಸಾಮಾನ್ಯ ಏನಂತಂದ್ರೆ 3, 5 ಹೀಗಿಡ್ತೀವಿ. ಸರಿ ಬೆಸ ಅಂತ ಹೇಳ್ತಾ ಇರ್ತೀವಲ್ಲ, ಹಾಗೆ 3, 5 ಇಡ್ತಾ ಹೋಗ್ತೀವಿ. ಅದ್ರಲ್ಲಿ ಹೇಗಂತಂದ್ರೆ ಸರಿ ಬೆಸ ಸರಿ ಅಂತ ಹೋಗ್ತಾರೆ. ಕೆಲವು ಕಾಮಾಕ್ಷಿ ದೀಪದಲ್ಲೂ ಅದನ್ನ ಎಣಿಸ್ತಾರೆ ಆಗಿರ್ಬೇಕು ಅಂತ. ಸೊ 3 ಸ್ಟೆಪ್ಸು 5, 7, 9. ಇವಾಗ ನಾವು ದಸರಾಲಿ ಬೊಂಬೆ ಕೂಡಿಸ್ಬೇಕಾದ್ರೂ 3, 5, 7, 9 ಹೀಗೆ ಸ್ಟೆಪ್ಸ್ಗಳು ಮಾಡೋದು. ಅದ್ರ ಮೇಲೆ ಅಷ್ಟು ಬೊಂಬೆಗಳನ್ನು ಕೂರಿಸೋದು. ನೀವು ಹೊರಗಡೆ ನೋಡಿದ್ರಲ್ಲ ಅದರಲ್ಲೂ ಹಾಗೇನೆ. ನಾವು 3, 5, 7, 9 ಪ್ಲೈವುಡ್ ಅಲ್ಲಿ ಬರುತ್ತೆ. ಅದೆಲ್ಲ ವಿತ್ ಪೇಂಟಿಂಗು ವಿತ್ ಡಿಸೈನ್ಸ್ ಬರುತ್ತೆ. ಅದನ್ನ ಈಸಿಯಾಗಿ ನೀವು ಮಡ್ಚಿಬಿಟ್ಟು ಒಳಗಡೆ ಎತ್ತಿಟ್ಬಿಡ್ಬೋದು. ದಸರಾ ಆಯ್ತು ನನ್ಗೆ ಬೇಡ ಅಂದ್ರೆ ಮಡ್ಚಿಬಿಟ್ಟು ಆರಾಮಾಗಿ ಎತ್ತಿಟ್ಬಿಡ್ಬೋದು. ಸೊ ಎಲ್ಲ ಫೋಲ್ಡಬಲ್. ಹಾಗೆ ಮನೆ ಮುಂಭಾಗದಲ್ಲಿ ಮೆಟ್ಲಿಡುವಾಗನು ಸರಿ ಬೆಸ ನೋಡ್ಕೊಂಡು ಮೆಟ್ಲಿಡ್ಬಿಡ್ತಾರೆ. ಹೌದು. ಲಾಭ ನಷ್ಟ ಲಾಭ ಅಂತ ಮಾಡಿದಾಗ 3, 5ರಲ್ಲೆಲ್ಲ ಹೀಗೆ ನಿಲ್ಲತ್ತೆ. 7 ಹೀಗೆಲ್ಲ ಎಲ್ಲ ಲಾಭಕ್ಕೆ ನಿಲ್ಲತ್ತೆ. ಸೊ ಮನೆಗೆ ಒಳ್ಳೇದಾಗ್ಲಿ ಅನ್ನೋದಕ್ಕೋಸ್ಕರ ಎಲ್ಲಾದ್ರಲ್ಲೂ ಶುಭ ಸಂಕೇತ ಬರಬೇಕು ಅನ್ನೋದಕ್ಕೇನೆ ಮಾಡ್ತಾ ಇದ್ದಿದ್ದು. ಸೊ ಇವಾಗ ಹಿಂದಿನ ಕಾಲದವ್ರು ಅಡುಗೆ ಮಾಡ್ತಾ ಇದ್ರು. ಅವಾಗ ಯಾವ ಕೊರತೆನೂ ಇರ್ತಿಲ್ಲ, ಯಾರಿಗೂ ಡಯಾಬಿಟೀಸ್ ಇರ್ತಿರ್ಲಿಲ್ಲ, BP ಇರ್ತಿರ್ಲಿಲ್ಲ, ಐರನ್ ಡಿಫಿಷಿಯನ್ಸಿ, ಕ್ಯಾಲ್ಸಿಯಂ ಡಿಫಿಷಿಯನ್ಸಿ, ರಕ್ತಹೀನತೆ ಅದೆಲ್ಲ ಯಾವುದೂ ಇರ್ತಿರ್ಲಿಲ್ಲ. ಯಾಕಂದ್ರೆ ಅವರು ಸರಿಯಾದ ಸಮಯಕ್ಕೆ ಆಹಾರ ತಗೊಳ್ಳೋರು, ಸರಿಯಾದ ಊಟ ಅಡುಗೆಗಳನ್ನ ಮಾಡ್ಕೊಳ್ಳೋರು. ಸೀಸನ್ ವೈಸ್ ಅಂದ್ರೆ ಋತು ಹೆಂಗೆ ಆ ಟೈಮಿಗೆ ಚೇಂಜ್ ಆಗುತ್ತೋ ಆ ರೀತಿ ಕರೆಕ್ಟಾಗಿ ಊಟಗಳು ಮಾಡೋರು. ಅದೇ ರೀತಿ ಅವ್ರು ಸರಿಯಾದ ಪಾತ್ರೆ ಪರಿಕರಗಳನ್ನೆಲ್ಲ ಬಳಸೋರು. ಇವಾಗ ನಾವು ಇಂಡಾಲಿಯಮ್ ಅಂತ ನಾನ್ ಸ್ಟಿಕ್ಕು, ಪ್ರೆಷರ್ ಕುಕ್ಕರು ಇದರೆಲ್ಲ ಮಾಡಿ ಗ್ಯಾಸ್ಟ್ರಿಕ್ಕು ಅದೆಲ್ಲ ಲೀಚ್ ಔಟ್ ಆಗಿ ನಮ್ಮ ದೇಹದೊಳಗಡೆ ಕ್ಯಾನ್ಸರು ಆ ಥರದ್ದೆಲ್ಲ ತುಂಬ ಕಾಯಿಲೆಗಳು ಬರ್ತಾ ಇದೆ. ಸೊ ಈ ಕಲ್ಲಿನ ಪಾತ್ರೆ ಅನ್ನೋದು ಏನಂದರೆ ಇದೇನು ಹೊಸ ಕಾನ್ಸೆಪ್ಟ್ ಏನಲ್ಲ. ಇದು ತುಂಬ ಆದಿಮಾನವರು ಮಾಡ್ತಾ ಇದ್ದಿದ್ದು ಕಾಲದಿಂದಾನೂ ಇದೆ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ವರ್ಗ ನಾವು ಇದನ್ನ ರಿಲೇಟ್ ಮಾಡ್ಕೊಂಡು ಸ್ಟೋನ್ ಏಜ್ ಪ್ಲಾಸ್ಟಿಕ್ ಏಜ್ ಇವಾಗ. ಸೊ ನಮ್ಮ ಅವನತ್ತಿಗೆ ನಾವು ಹುಡ್ಕೋತಾ ಇರೋದಲ್ಲ. ಸೊ ಈಗ ಏನಂತಂದ್ರೆ ಇದರಲ್ಲಿ ನೀವು ಅಡುಗೆ ಮಾಡೋದ್ರಿಂದ ಹೇಗೆ ಅಂತಂದ್ರೆ ಹೇರಳವಾಗಿ ಕ್ಯಾಲ್ಸಿಯಂ ಸಿಗುತ್ತೆ. ಆಮೇಲೆ ಇದ್ರಲ್ಲಿ ಮಾಡಿರೋ ಅಡುಗೆ ನಿಮಗೆ ಕೆಡೋದಿಲ್ಲ. ಬೆಳಗ್ಗೆ ಮಾಡಿಟ್ರೆ ಇದ್ರಲ್ಲಿ ಎಷ್ಟು ಹೀಟ್ ರೆಸಿಸ್ಟೆನ್ಸ್ ಇರುತ್ತೆ ಅಂತಂದ್ರೆ ನೀವು ಸಾಂಬಾರೋ ಸಾರೋ ಏನಾರು ಹುಳಿನ ಏನೇ ಕುದಿಸಿಟ್ರಿ ಏನೇ ಅಡುಗೆ ಮಾಡಿಟ್ರು ಅದಾದ್ಮೇಲೂ 3 to 4 hours ಬಿಸಿ ಇರುತ್ತೆ. ಸಮ್ಮರಲ್ಲಿ ಸಾಯಂಕಾಲದವರೆಗೆ ಬೆಚ್ಚಗಿರುತ್ತೆ. ಆಮೇಲೆ ಇದನ್ನ ನೀವು ಮುಟ್ ನೋಡಿ ಇವಾಗ ಕಲ್ಲನ್ನ ಎಷ್ಟು ತಣ್ಣಗಿದೆ. ಹಾಗೇನೆ ಇದೇನಾಗತ್ತೆ ಅಂತಂದ್ರೆ ಇದು ಆರದ ಮೇಲೆ ಈ ಸ್ಟೋನ್ ಏನಿದೆ ಅಂತಂದ್ರೆ ಇದು ನಿಮ್ಗೆ ಫ್ರಿಡ್ಜ್ ತರ ಆಕ್ಟ್ ಮಾಡುತ್ತೆ. ತಣ್ಣಗಿರೋದ್ರಿಂದ ನಿಮ್ ಊಟಗಳು ಕೆಡಲ್ಲ. ಆ ಕಾಲದಲ್ಲಿ ಹಿಂದಿನ ಕಾಲದ ರೆಫ್ರಿಜಿರೇಷನ್ ಸಿಸ್ಟಮ್ ಇದು. ಅವ್ರ ಬೆಣ್ಣೆ ಆಗ್ಲಿ ಇದಾಗ್ಲಿ ಇದರಲ್ಲೇ ಇಟ್ಟು ನೀರ್ ಚೇಂಜ್ ಮಾಡಿ ಇಟ್ಕೊಳ್ಳೋರು. ಸೊ ಇದ್ರಲ್ಲಿ ನೀವು ಏನೇ ಅಡುಗೆ ಮಾಡಿದ್ರು ನಿಮ್ಗೆ ಯಾವ ಕೈಂಡ್ ಆಫ್ ರಿಯಾಕ್ಷನ್ ಇಲ್ಲ. ಆಮೇಲೆ ಮೇಜರ್ ಏನಂತಂದ್ರೆ ನಿಮ್ಗೆ ತೊಳೆಯೋ ಕಷ್ಟ ತುಂಬಾನೇ ಕಡಿಮೆ. ಎಲ್ಲರೂ ಅಯ್ಯೋ ಇದನ್ನ ತೊಳೆಯೋದು ಕಷ್ಟ ಆಗ್ಬೋದಲ್ಲ ಅಂತಿಲ್ಲ. ಇದಕ್ಕೆ ನೀವು ಏನ್ ಬೇಕಾದ್ರೂ ಹಾಕೊಂಡು ತೊಳಿರಿ. ವಿಮ್ ಬಾರ್ ಹಾಕ್ತೀರಾ, ವಿಮ್ ಲಿಕ್ವಿಡ್ ಹಾಕ್ತೀರಾ, ಬೂದಿ ಇದ್ರೆ ಬೂದಿ ಹಾಕ್ತೀರಾ, ಇಲ್ಲ ನಿಮ್ಗೆ ಕಾಫಿ ಮಾಡ್ಕೊಂಡ್ಮೇಲೆ ಕಾಫಿದು ಪೌಡರ್ ಮಿಕ್ಕಿರುತ್ತಲ್ಲ ಅದನ್ನ ಹಾಕಿ ತೊಳೆದ್ರು ನಿಮ್ಗೆ ಏನು ರಿಯಾಕ್ಷನ್ ಇರೋದಿಲ್ಲ. ಇದ್ರ ಒಳಗಡೆ ಏನು ಹೋಗೋದಿಲ್ಲ. ಸೊ ಈ ಥರದ್ರಲ್ಲಿ ಇದ್ರಲ್ಲಿ ಮಾಡ್ಕೊಂಡಿರೋದ್ರಿಂದ ಆಹಾರ ತುಂಬಾನೇ ನಿಮಗೆ ಕ್ಯಾಲ್ಸಿಯಂ ಹೇರಳವಾಗಿ ಸಿಗುತ್ತೆ. ಇದು ವಿತ್ ಮುಚ್ಚಳ ಇರೋ ಇದು ಟ್ರೆಂಡಿ ಡಿಸೈನು. ಬಟ್ ಹಳೆ ಕಾಲದಲ್ಲಿ ಇದ್ದಿದ್ದು ಈ ತರ ಡಿಸೈನ್. ಇದಕ್ಕೆ ಮುಚ್ಚಳಗಳು ಬರ್ತಿರ್ಲಿಲ್ಲ. ಈಗ ನಾನ್ ನಿಮಗ್ ತೋರಿಸ್ತಾ ಇರೋದು ಅವ್ರಿದ್ರಲ್ಲಿ ಉಪ್ಪು ಕೂಡ ಹಾಕಿಟ್ಕೊಳಕ್ ಆಗ್ತಿರ್ಲಿಲ್ಲ. ಅವ್ರದೆಲ್ಲ 18-20 ಲೀಟರ್ ಪಾತ್ರೆಗಳಿರೋದು. ನಾವು ಈಗ ಫ್ಯಾಮಿಲಿಗೆ ಈ ಲಾಭ ಸಿಗ್ಬೇಕು ಚಿಕ್ಕ ಫ್ಯಾಮಿಲಿಗೂ ಅಂತ ನಾವು 600 ಮಿಲಿಯಿಂದ ಹಿಡಿದು 600-700 ಮಿಲಿಯಿಂದ ಹಿಡಿದು ನೋಡಿ 6.5 ಲೀಟರ್ ಪಾತ್ರೆ ಇದು. ನೀವು ಇದ್ರಲ್ಲಿ ಅಡುಗೆ ಮಾಡಿದ್ರಿ? ಇದು ಹಬ್ಬ ಹರಿದಿನಗಳಿಗೆ. ಆಮೇಲೆ ಅಥವಾ ನೀವು ಇದರಲ್ಲಿ ದೋಸೆ ಹಿಟ್ಟು ಇವತ್ತು ನೀವು ರುಬ್ಬಿಟ್ಟು ಹಾಕಿಟ್ರೆ ಇದರಲ್ಲೇ ಫರ್ಮೆಂಟ್ ಆದ್ರೂ ನಾಳೆ ಒಂದ್ ದಿವಸ ಫುಲ್ ಹೊರಗಡೆ ಬಿಡ್ಬೋದು. ಕೆಡೋದಿಲ್ಲ, ಕೂಲ್ ಆಗಿರುತ್ತಲ್ಲ, ಕೆಡೋದಿಲ್ಲ. ಆ ಕಾಲದಲ್ಲಿ ಇದರಲ್ಲಿ ಹುಣಸೆ ಹಣ್ಣು ಉಪ್ಪು ಎಲ್ಲ ತುಂಬಿಸಿಡೋರು. ಸೊ ನಾವು ದೊಡ್ಡ ಪಾತ್ರೆ ಬೇಕಿಲ್ಲ ಅಂದ್ರೆ ನೀವು ಕೇಳ್ಬೋದು ಇಷ್ಟು ದೊಡ್ಡ ಪಾತ್ರೆ ಗ್ಯಾಸ್ ಸ್ಟವ್ ಮೇಲೆ ಇಡ್ಬೋದಾ, ಹಾಬ್ ಮೇಲೆ ಇಡ್ಬೋದಾ, ಗ್ಲಾಸ್ ಟಾಪ್ ಮೇಲೆ ಇಡ್ಬೋದಾ ಅಂದ್ರೆ 10 ಲೀಟರ್ ಅಲ್ಲ 20 ಲೀಟರ್ ಇಟ್ಟರು ತಡೆಯುತ್ತೆ. 4 ಬರ್ನರ್ ಮೇಲೆ ಇಟ್ಟರು ತಡೆಯುತ್ತೆ. ನಾವು 27 ಲೀಟರ್ ಪಾತ್ರೆಗಳನ್ನ ಅದ್ರ ಮೇಲೆ ಇಟ್ಟು ನಿಮ್ಗೆ ಡೆಮಾನ್ಸ್ಟ್ರೇಷನ್ ಮಾಡಿದೀವಿ. ಹಾಗೆ ಇದ್ರಲ್ಲಿ ಕ್ಯಾಲ್ಸಿಯಂ ಆಯ್ತು.
ಇವಾಗ ಈ ಥರದಲ್ಲಿ ಈಯ ಅಂತ ಹೇಳ್ತೀವಿ, ಈಯ ಪಾತ್ರೆ ಅಂತ ಹೇಳ್ತೀವಿ ಇದನ್ನ. ಇದು ಸ್ಮಾಲರ್ ವರ್ಷನ್ ಇದ್ರದ್ದು. ಇದರಲ್ಲಿ ನಿಮಗೆ 1 ಲೀಟ್ರು, ಅರ್ಧ ಲೀಟ್ರು, 3/4 ಲೀಟ್ರು, 2 ಲೀಟ್ರು, 2.5 ಲೀಟ್ರು ಹೀಗೆ ಸಿಗುತ್ತೆ. ವಿಚ್ ಮೆಟಲ್ ಇನ್ ಇಂಗ್ಲಿಷ್ ನಾವು ಇಎಂ ಟಿನ್. ಓಕೆ ಓಕೆ. ಸೊ ಇದರಲ್ಲಿ ಏನಂದ್ರೆ ವಾರದಲ್ಲಿ 2 ಸಲ 3 ಸಲ ಇದರಲ್ಲಿ ಕುಡಿದ್ರೆ ನಿಮಗೆ ಮೆಗ್ನೀಷಿಯಂ ಸಿಗೋದು ನಿಮಗೆ ಚೆನ್ನಾಗಿ. ಸೊ ಆ ಕಾಲದಲ್ಲಿ 2 ದಿವಸ 3 ದಿವಸ ಇದರಲ್ಲಿ ರಸಂ ಮಾಡೋರು. ಸೊ ನಿಮಗೆ ಕ್ಯಾಲ್ಶಿಯಮು, ಮೆಗ್ನೀಷಿಯಮು, ಐರನ್ ಕಂಟೆಂಟ್ಸ್ ಅಂತೆಲ್ಲ ಅವ್ರ ಪಾತ್ರೆಗಳಲ್ಲೇ ಎಲ್ಲ ನಮಗೆ ಸಿಕ್ಬಿಡೋದು. ಪ್ಲಸ್ ಆಹಾರ, ಆ ಟೈಮ್ಗೆ ಆಹಾರ, ಆ ಋತುಮಾನ ಕರೆಕ್ಟಾಗಿ ನಮಗೆ ಆ ಪರ್ಟಿಕ್ಯುಲರ್ ತರಕಾರಿಗಳು, ಆ ಪರ್ಟಿಕ್ಯುಲರ್ ಕಾಳು ಕಡ್ಡಿಗಳನ್ನ ಇದು ಮಾಡೋರು. ಹಾಗೆ ಬಂದ ಮೇಲೆ ಕಂಚು. ಈ ಕಂಚು ಯಾಕೆ ಇದೆರಡು ಹೇಳಿಲ್ಲ ಅಲ್ಲ? ಓಕೆ, ಇದೇನು ಮೊಸರು ಗಡಿಗೆಗಳು. ಸೊ ಇದೆಲ್ಲ ಏನು ಅಂತಂದ್ರೆ ಉಪ್ಪು, ಉಪ್ಪಿನಕಾಯಿ, ಮೊಸರು ಏನ್ ಬೇಕಾದ್ರೂ ಹಾಕಿಟ್ಕೊಳ್ಳೋಂಥ ಒಂದು ಗಡಿಗೆಗಳಿದೆಲ್ಲ. ಹೀಗೆ ವಿತ್ ಮುಚ್ಚಳ ಬರುತ್ತೆ. ಇದು ನಿಮ್ಗೆ 500 ml ಇಂದ ಹಿಡಿದು 1.5 ಲೀಟರ್ ವರ್ಗ ಬರುತ್ತೆ. ಇದರಲ್ಲಿ ಹೇಗೆ ಅಂದ್ರೆ ಮೊಸರು ಇವತ್ತು ಹೆಪ್ಪಾಕಿರ್ತೀರಾ, ಗಟ್ಟಿ ಹಾಲು ಗಟ್ಟಿ ಮೊಸರು ಹಾಕಿ ಹೆಪ್ಪಾಕಿಟ್ರೆ ಒಂದ್ ಸ್ವಲ್ಪ ಉಗುರು ಬೆಚ್ಚಗಿಂತ ಜಾಸ್ತಿ ಹಾಕ್ಬಿಟ್ಟು ಮಾಡಿಟ್ರೆ ನಾಳೆ ಬೆಳಗ್ಗೆ ನೀವು ಐಸ್ ಕ್ರೀಮ್ ತರ ಸ್ಕೂಪ್ ಔಟ್ ಮಾಡ್ಕೋಬಹುದು. ಆಮೇಲೆ ಒಂದ್ ದಿವಸ ಹೊರಗಡೆ ಫುಲ್ ಬಿಟ್ರು ನಿಮ್ ಮಜ್ಜಿಗೆ ಮೊಸರು ಹುಳಿ ಬರಲ್ಲ. ಅದ್ರ ಮೇಲೆ ಬೇಕಾದ್ರೆ ನೀವು ಆಮೇಲೆ ನೀರ್ ಆಡ್ ಮಾಡ್ಕೋಬಹುದು ಫುಲ್. ಅಥವಾ ನೀವು ನೀರ್ ಮಜ್ಜಿಗೆ ಮಾಡಿಟ್ಟಿದ್ರಿ, ಗಂಜಿ ಮಾಡಿಟ್ಟಿದ್ದೀನಿ, ಅಥವಾ ಪಚ್ಚಡಿ ಮಾಡಿದೀನಿ, ರಾಯ್ತಾ ಮಾಡಿದೀನಿ ಅಂದ್ರೆ ಇದ್ರಲ್ಲಿ ಹಾಕಿಡ್ಬೋದು. ನನಗೆ ಹೇಳಿದ್ರಲ್ಲ ನೀವು ಫರ್ಮೆಂಟೆಡ್ ರೈಸ್ ಕಲ್ಚಟ್ಟಿಲಿ ಇಡಿ ಅಂತ. ಏನ್ ಮಾಡ್ತೀವಿ ಅಂದ್ರೆ ಉಳಿದಿದ್ದ ಅನ್ನ ಮಾಡಿರ್ತೀವಲ್ಲ ಅದರಲ್ಲಿ ಈ ತರ ಕಲ್ಚಟ್ಟಿಲಿ ಏನ್ ಮಾಡ್ಬಿಡ್ತೀವಿ, ನೀರ್ ಹಾಕ್ಬಿಟ್ಟು ಇಟ್ಬಿಡ್ತೀವಿ. ಬೆಳಗ್ಗೆ ಆ ನೀರ್ನ ಕುಡಿದ್ ಬಿಡ್ಬೋದು. ಮಿಕ್ಕಿದ ಅನ್ನನ ಸ್ಮ್ಯಾಶ್ ಮಾಡ್ಕೊಂಡು ಒಗ್ಗರಣೆ ಹಾಕಿ ಒಂಚೂರು ಮಜ್ಜಿಗೆ ಹಾಕಿ ಕುಡಿದ್ಬಿಟ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅದೇನೆ ಆ ಕಾಲದಲ್ಲಿ. ಆಮೇಲೆ ಹೊಟ್ಟೆ ತಂಪಗಿರೋದು, ನಿಮ್ಗೆ ಹೀಟ್ ಆಗ್ತಿರ್ಲಿಲ್ಲ, ಗುಡ್ ಬ್ಯಾಕ್ಟೀರಿಯಾಸ್ ಬರುತ್ತೆ. ಆಮೇಲೆ ಗಟ್ ಹೆಲ್ತ್ಗಂತೂ ದ ಬೆಸ್ಟ್ ಅದು. ಅದಕ್ಕೆ ನೀವೇನ್ ಮಾಡೋರು, ಬೆಳಗ್ಗೆ ಎದ್ದು ಈರುಳ್ಳಿ ಬೇಕಾ, ಹಸಿಮೆಣಸಿನಕಾಯಿ ಏನ್ ಬೇಕಾದ್ರೂ ಹಾಕೊಂಡು ಇದ್ ಮಾಡ್ಕೊಂಡು ತಿನ್ನೋರು. ಇದ್ರಲ್ಲಿ ನೀವು ಬರೀ ಇದೇ ಇಡ್ಬೇಕು ಅಂತಿಲ್ಲ, ಉಪ್ಪು, ಉಪ್ಪಿನಕಾಯಿ, ಎನಿಥಿಂಗ್ ವೆಟ್ ಆರ್ ಡ್ರೈ ಮಸಾಲೆ ಪುಡಿಗಳು ಎಲ್ಲದನ್ನೂ ಇಟ್ಕೋಬಹುದು. ಯಾವ್ದ್ರಲ್ಲೂ ಹುಳ ಬರಲ್ಲ, ಆ ತರ ಇರುತ್ತೆ. ಈಗ ದೊಡ್ಡದ್ರಲ್ಲಿ ಹುಣಸೆ ಹಣ್ಣು ನೋಡಿ, ಹುಣಸೆ ಹಣ್ಣು ಉಪ್ಪು ಹಾಕಕ್ಕೆ ಈ ತರ ದೊಡ್ಡದು ಇದೆ, ಉದ್ದುದ್ದಕ್ಕಿರೋ ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಇದೆ. ಇದು ಅಗ್ಲಕ್ಕಿದೆ, ಅದು ಉದ್ದುದ್ದಕ್ಕಿದೆ. ಒಂದು ಹಾಫ್ ಸೈಜ್ ಮಾಡಿಸ್ಬೋದಲ್ಲ, ಇನ್ನೊಂದು ಸ್ವಲ್ಪ ಚಿಕ್ಕ ಅದೇ ಶೇಪ್ ಅಲ್ಲಿ ಚಿಕ್ಕ ಸೈಜ್ ಕಾಫಿ, ಟೀ ಶುಗರ್ ಕಾಫಿಗೆ. ಅದು ಸ್ವಲ್ಪ ಹೈಟ್ ಕಡಿಮೆ, ಅವ್ರಿಗೆ ಕೆತ್ತನೆಗೆ ಅಗ್ಲ ಸಿಗ್ತಾ ಇರಲ್ಲ, ಕೈ ಒಳಗಡೆ ಹಾಕೋದ್ ಕಷ್ಟ ಆಗ್ತಾ ಇದೆ ಆ ತರ. ಇದಾದ್ರೆ ಸ್ವಲ್ಪ ಅಗ್ಲ ಬರುತ್ತಲ್ಲ, ಬಾಯಿ ಈಸಿಯಾಗಿ ಮಾಡ್ತಾರೆ. ಅದು ಕೈ ಅಗ್ಲ ಬರಲ್ಲ ಅವ್ರಿಗೆ, ಪಾಪ ಒಳಗಡೆಗೆ ಉಳಿ ಹಾಕೊಂಡು ಹೊಡಿಯೋದ್ ಕಷ್ಟ. ಇವಾಗ ಮಿಷಿನ್ ಇರೋದಕ್ಕೆ ಇಷ್ಟು ಮಾಡ್ತಾ ಇದಾರೆ. ಅದನ್ನ ಒಂದು ಶೇಪ್ ತಂದ್ಬಿಟ್ಟು ಮಿಷಿನ್ ಒಳಗಡೆ ಡ್ರಿಲ್ ಹೊಡಿತಾರೆ. ಬಟ್ ಜೋರಾಗಿ ಡ್ರಿಲ್ ಕೊಟ್ಟಾಗ ಏನಾಗುತ್ತೆ, ಕಟ್ ಆಗ್ಬಿಡುತ್ತೆ. 400 ml ಮಾಡಿಸಿದ್ವಪ್ಪ, 400-500 ml ಆಮೇಲೆ ಮಾಡ್ಲಿಲ್ಲ ಅವರು. ಇದು ಬಾಣ್ಲಿ ಕಲ್ಲಿಂದ್ರಲ್ಲಿ ನೋಡಿದ್ರಲ್ಲ. ಸೊ ಅದ್ರಲ್ಲಿ ಹುಳಿ ಸಾರು ಮಾಡಕ್ಕಾದ್ರೆ ಪಲ್ಯ ಹೇಗ್ ಮಾಡೋದು ಅಂತಂದ್ರೆ ಇದು ಈ ತರ ಇದೆ. ಯಾವ ಸೈಜಲ್ಲಿ ಬೇಕಾದ್ರೂ ಅಂದ್ರೆ 1.5 ಲೀಟ್ರಿಂದ ಹಿಡಿದು 3-5 ಲೀಟರ್ ವರ್ಗ ಸಿಗುತ್ತೆ. ಇದು ಪಲ್ಯ ಮಾಡ್ಕೊಳ್ಳೋಕೆ, ಗೊಜ್ಜು ಮಾಡೋದಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದು. ಆಮೇಲೆ ಕೆಲವ್ರು ಕೇಳ್ಬೋದು, ಇದರಲ್ಲಿ ಸ್ಮೆಲ್ ಬರುತ್ತಾ ಅಂತ ಕೇಳ್ತಾರೆ. ಏನ್ ಸ್ಮೆಲ್ಲು ಬರಲ್ಲ. ನೀವೇನ್ ಮಾಡಿದ್ರಿ, ಇದರಲ್ಲಿ ನೀವು 2 ದಿವಸ ಮರ್ತ್ ಬಿಟ್ಟು ಇಟ್ಬಿಟ್ರು ಮೇಲೆ ಫಂಗಸ್ ಅಕಸ್ಮಾತ್ ಕ್ರಿಯೇಟ್ ಆದ್ರೂ ಏನೂನೇ ಆಗಲ್ಲ. ಜಸ್ಟ್ ತೊಳೆದ್ರೆ ಆ ಸ್ಮೆಲ್ ಕೂಡ ನಿಮಗ್ ಬರಲ್ಲ. ಏನಂದ್ರೂ ಸ್ಮೆಲ್ ಬರೋದಿಲ್ಲ. ನೀವ್ ಏನ್ ಅಡಿಗೆ ಮಾಡಿದೀರಾ ಅನ್ನೋ ಸ್ಮೆಲ್ ಕೂಡ ಬರೋದಿಲ್ಲ. ಈಗ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಮಾಡೋರ್ಗೆ ಅದ್ರಲ್ಲಿ ಸ್ಮೆಲ್ ಬರುತ್ತೆ. ಈ ಪಾತ್ರೆ ಬೇರೆ ಇಟ್ಕೋಬೇಕು ಅನ್ನೋರ್ಗೆ ದಿಸ್ ದ ಬೆಸ್ಟ್. ತುಂಬಾ ಮೀನ್ ಮಾಡೋರಂತೂ ಇದನ್ನ ತುಂಬಾ ತಗೊಂಡ್ ಹೋಗ್ತಾರೆ. ಇನ್ನೂ 5-5 ಲೀಟರ್ದು ಇರುತ್ತೆ, ಅದನ್ನ ತಗೊಂಡ್ ಹೋಗ್ತಾರೆ. ಅವ್ರಿಗೇನಂದ್ರೆ ಎರಡು ವೆಜಿಟೇರಿಯನ್ಗೆ ನಾನ್ ವೆಜಿಟೇರಿಯನ್ಗೆ ಎರಡಕ್ಕೂ ಯೂಸ್ ಮಾಡ್ಕೋತಾರೆ, ಸ್ಮೆಲ್ ಬರಲ್ಲ ಅವ್ರಿಗೆ. ಆಮೇಲೆ ಇವತ್ತು ನಾನು ಇದನ್ನ ಮಾಡಿರ್ತೀನಿ, ಇವತ್ತು ನೀವು ಇದರಲ್ಲಿ ಸಾರು ಸಾಂಬಾರು ಮಾಡಿ, ನಾಳೆ ಇದ್ರಲ್ಲಿ ಪಾಯಸನೂ ಮಾಡಿ, ಏನು ಕೆಡೋದಿಲ್ಲ. ಇದಕ್ಕೆ ನಿಮ್ಗೆ ಅಯ್ಯೋ ಇದು ಸಾರಿಗೆ ಇಟ್ಟಿರೋದು ಸಾರಿನ ಪಾತ್ರೆ, ಇದ್ರ ಪಾತ್ರೆ ಅಂತ ಏನು ಇಲ್ಲ. ಇವತ್ತು ಸಾರು ಮಾಡಿ, ಹುಳಿ ಮಾಡಿ, ನಾಳೆ ಪಾಯಸ ಮಾಡಿ, ಏನ್ ಬೇಕಾದ್ರೂ ಮಾಡ್ಬೋದು. ಇದ್ರಲ್ಲೆಲ್ಲ ಹೆಂಗಂದ್ರೆ ಎಲ್ಲರೂ ಇಷ್ಟು ದೊಡ್ಡ ಪಾತ್ರೆಗಳು ನಿಮ್ಗೆ ಗ್ಯಾಸ್ ಹಿಡಿಯುತ್ತಾ, ಗ್ಯಾಸ್ ವೇಸ್ಟ್ ಆಗ್ಬಿಡತ್ತೆ ಅಂತ. ಆರೋಗ್ಯಕ್ಕೆ ಮುಂದೆ ಯಾವುದೂ ಇಲ್ಲ. ಆದ್ರೂ ಹೇಳ್ತೀನಿ, ಇದು ಕಾಯಕ್ಕೆ ಒಂದು 5-6 ನಿಮಿಷ ತಗೋಬಹುದು ಅಷ್ಟೇನೆ. ಬಟ್ 1/4 ಅಂಶ ಆದಾಗ ಆಫ್ ಮಾಡಿಡ್ಬೇಕು. ಇದ್ರ ಹೀಟ್ಗೆನೆ ಒಂದು ಕುದಿ ಸಾರೋ ಸಾಂಬಾರೋ ಬಂದಾಗ ಆಫ್ ಮಾಡಿಟ್ರೆ ಹಂಗೆ ಕೊತ್ಕೋತಾ ಒಳಗಡೆ ಕುದಿತಾನೇ ಇರುತ್ತೆ. ಪೂರ್ತಿ ಸಿಮ್ಮಲ್ ಇಟ್ಕೊಂಡೆ ನಾವು ಅಡಿಗೆ ಮುಗಿಸ್ಬಿಡ್ಬೋದು, ಅಷ್ಟು ಬಿಸಿ ಇರುತ್ತೆ. ಈ ಪಡ್ಡಿನ ಹೆಂಚಲ್ಲಿ ಮಾಡೋದ್ ರುಚಿನೇ ಬೇರೆ. ಈಗ ಕೇಳ್ಬೋದು ಕಬ್ಬಣದಲ್ಲಿ ಮಾಡೋದೇನು ಇದೆ ಅಂತ. ಆಪಲ್ ಆರೆಂಜ್ನ ಯಾವ್ದನ್ನು ಕಂಪೇರ್ ಮಾಡಕ್ಕಾಗಲ್ಲ. ಇದ್ರ ರುಚಿ ಬೇರೆ, ಅದ್ರ ರುಚಿ ಬೇರೆ. ಸೊ ಇದರಲ್ಲಿ ನೀವು 5 ಸಲ ಮಾಡ್ತಾ ಇದೀನಿ ಅಂದ್ರೆ 4ನೇ ಸಲ ಹಾಕಿದಾಗ ಆಫ್ ಮಾಡಿ ಇಟ್ಬಿಟ್ರೆ ಅದೇ ಬಿಸಿಗೆ ಆಗ್ತಾ ಇರುತ್ತೆ. ಇವಾಗ ನಾವು ಎಲ್ಲಾದ್ನೂ ಫೈಬರ್ ಲ್ಯಾಡಲ್ಸ್ ಅದು ಇದು ಯೂಸ್ ಮಾಡ್ತಾ ಇದೀವಿ. ಆಕ್ಚುಲಾಗಿ ಇದೆಲ್ಲ ಯೂಸ್ ಮಾಡ್ತಾ ಇದ್ದಾಗ ಸಾಂಬಾರಲ್ಲಿ, ಸಾರುಗಳಲ್ಲಿ, ಮಜ್ಜಿಗೆಗೆ, ಹುಳಿಗೆ ಯಾವುದಕ್ಕೂ ರಿಯಾಕ್ಷನ್ ಆಗ್ತಾ ಇರಲಿಲ್ಲ.
ಯಾವ ತೊಂದರೆನೂ ಆಗ್ತಿರ್ಲಿಲ್ಲ ಯಾರಿಗೂ. ಇವಾಗೆಲ್ಲ ನಾವು ಫೈಬರ್ದು ರಬ್ ಮಾಡೋದು ಅದೆಲ್ಲ ಇಟ್ಕೊಂಡಿದೀವಿ, ಅದು ಒಂದು ತೋರಿಸ್ತೀನಿ ನಿಮಗೆ. ನಾವು ಎಣ್ಣೆ ಹಚ್ತಾ ಇದ್ವಿ, ಇವಾಗೆಲ್ಲ ಇದ್ರಲ್ಲಿ ತಗೊಂಡು ಸ್ಮಿಯಾ ಮಾಡೋದು, ಫೈಬರ್ದು ತಗೊಂಡು ಸಿಲಿಕಾನ್ದೆಲ್ಲ ಮಾಡ್ತಾ ಇದ್ದಾರೆ, ಬಟ್ ಅದೆಲ್ಲ ಹಾರ್ಮ್ಫುಲ್. ಸೊ ಅದಕ್ಕೂ ಮರದ್ದಿದೆ, ಅದು ಏನು ಈ ಕಗ್ಗಲಿ ಮರದ್ದೇನೆ. ಎಣ್ಣೆ ಅದ್ಬಿಟ್ಟು ಹಿಂಗೆ ಬಿಸಿ ತವೆ ಮೇಲೆ ಉಜ್ಜಿದ್ರೆ ನೀವು, ಅದು ಹೇಗಂದ್ರೆ ಅದರಲ್ಲಿರೋ ಪ್ರಾಪರ್ಟೀಸು ನಿಮ್ ಬಿಸಿ ಕಾವಲಿಗೆ ಎಣ್ಣೆ ಜೊತೆ ಮಿಕ್ಸ್ ಆದಾಗ ಅದ್ರ ಮೇಲೆ ದೋಸೆನೋ ರೊಟ್ಟಿನೋ ಚಪಾತಿ ನೀರಲ್ಲಿಟ್ಟು ಕುಡಿಬಹುದು. ಅದರಲ್ಲಿ ಅಷ್ಟು ಗುಡ್ ವೈಬ್ರೇಷನ್ಸ್ ಅದರದೆಲ್ಲ. ಆಮೇಲೆ ಉಪ್ಪಿನಕಾಯಿ ಎಲ್ಲ ಬಡಿಸ್ಕೊಳ್ಳೋದಕ್ಕೆ ಚಿಕ್ಕದ್ರಿಂದ ಹಿಡಿದು ದೊಡ್ಡದವರೆಗ ಸಿಗತ್ತೆ. ನಾವು ಪ್ಲಾಸ್ಟಿಕ್ ಸ್ಪೂನ್ ಹಾಕ್ತಿವಿ, ಸ್ಟೀಲ್ ಸ್ಪೂನ್ ಹಾಕೋ ಹಂಗಿಲ್ಲ. ಸೊ ಇದೆಲ್ಲ ಏನಂದ್ರೆ ಯಾವ ರಿಯಾಕ್ಷನ್ನು ಇರಲ್ಲ. ಇದಕ್ಕೆಲ್ಲ ನಾವು ಬ್ರಾಸ್ ಮಳೆಗಳು ಹೊಡೆದಿದ್ದೀವಿ. ಸೊ ಎಡಿಬಲ್ ಗಮ್ಸ್ ಇದೆ ಇದರಲ್ಲೆಲ್ಲ. ಸೊ ಎಲ್ಲ ಸೈಜಲ್ಲೂ ನಿಮಗೆ ಸ್ಪೂನು ಸಿಗುತ್ತೆ. ಆಯ್ತು, ಬೇಳೆ ಬೇಯಲಿಲ್ಲ ಅಂದ್ರೆ ಅಜ್ಜಿ ಹೇಳೋರು ಒಂದು ಕರೆಕ್ಟ್ ಚಿಪ್ಪದೊಂಚೂರು ಮುರಿದ್ಬಿಟ್ಟು ಅದ್ರೊಳಗಡೆ ಹಾಕು, ಬೇಗ ಬೇಯುತ್ತೆ ಅಂತ. ಹೌದು. ಸೊ ಅದೊಂದು ಟೆಕ್ನಿಕ್ ಇತ್ತು ಆ ಕಾಲದಲ್ಲಿ. ಈಗ ಚಿಪ್ಪಲ್ಲೇ ಸಾರು ಹಿಂಗ್ ಮಾಡ್ಬಿಟ್ರೆ ಇನ್ನೂ ಒಳ್ಳೇದಲ್ಲ. ನೀವೆಲ್ಲರೂ ಇದನ್ನ ನೋಡ್ಬೋದು, ನಮ್ಮನೇಲಿ ಇದೆ, ಸುಮಾರು ಜನ ತಗೊಂಡಿದ್ದೀರಾ ಆಲ್ರೆಡಿ. ಆಮೇಲೆ ಕಲರ್ ಬಗ್ಗೆ ಕೇಳ್ತಾ ಇದ್ರಂತೆ. ನಂಗೆ ಬಂದ ತಕ್ಷಣ ಸುಮಾ ಮೇಡಮ್ ಹೇಳ್ತಾ ಇದ್ರು, ನನ್ಗೆ ಗಾಯತ್ರಿ ಮೇಡಮ್ದು ಡಾರ್ಕ್ ಇದೆ, ನೀವು ನಂಗೆ ಲೈಟ್ ಕಲರ್ ಕೊಟ್ರಿ ಅಂತ. ಒಂದು ವಿಷಯ ಓಪನ್ ಆಗಿ ಹೇಳ್ತೀನಿ, ಎಡಿಟಿಂಗ್ ಮಾಡುವಾಗ ನಾವೇನ್ ಮಾಡ್ತೀವಿ, ಹೂವು ಎಲ್ಲ ಚೆನ್ನಾಗಿ ಕಾಣಿಸ್ಲಿ ಅಂತ ಸ್ವಲ್ಪ ಕಲರ್ ಕರೆಕ್ಷನ್ಸ್ ಮಾಡ್ತೀವಿ. ಆಗ ಮಾಡಿದಾಗ ಏನಾಗುತ್ತೆ, ಇದೇ ಮನೆನೇ ನಿಮ್ಗೆ ಡಾರ್ಕ್ ಆಗಿ ಕಾಣಿಸುತ್ತೆ. ಇದೆಲ್ಲ ಒಂದೇ ಇದ್ರಲ್ಲಿರೋದು. ಹಾಗೆ ಇದು ಬೇವಿನ ಮರದ್ದು. ಟೀಕ್ ವುಡ್ ಕೂಡ ಬೇರೆ ತರ ಮನೆ ಇದೆ. ಯಾರಿಗೆ ಯಾವ್ದು ಮನೆ ವುಡ್ ಬೇಕೋ ನೀವು ಕೇಳಿ ತಗೋಬಹುದು. ಇದ್ರಲ್ಲೇ ನಮ್ಗೆ ಇಲ್ಲ ಇಷ್ಟು ದೊಡ್ಡದು ಬೇಡ ಅಂದ್ರೆ ಚಿಕ್ಕದು ಮಾಡಿಸಿದೀವಿ. ಚಿಕ್ಕ ದೇವ್ರ ಮನೆ ಇದ್ರೆ, ಸ್ವಲ್ಪ ದೇವ್ರಿದ್ರೆ ಇದು ಸಾಕು. ಆಮೇಲೆ ನಿಮ್ ಕಸ್ಟಮೈಸೇಷನ್ ಕೊಟ್ರೆ ಯಾವ ರೀತಿ ಬೇಕೋ ಆ ರೀತಿ ನಿಮ್ಗೆ ಯಾವ ಮರದಲ್ಲಿ ಬೇಕೂ ಮಾಡಿಸ್ಕೊಡ್ತೀವಿ. ಇವಾಗ ಮದ್ವೆ ಶಾಸ್ತ್ರಗಳಿಗೆ ಇದಕ್ಕೆಲ್ಲ ಒರಳುಕಲ್ಲು, ಬೀಸಕಲ್ಲು ಅದೆಲ್ಲ ತೋರಿಸ್ದೆ. ಹಾಗೆ ಒನಕೆಗಳು ಬೇಕು. ಇವಾಗ ಚಿಕ್ಕ ಒನಕೆಯಿಂದ ಹಿಡಿದು ನಿಮ್ಗೆ ಈ ತರ ಚಿಕ್ಕ ಒನಕೆಯಿಂದ ಹಿಡಿದು ದೊಡ್ಡ ಒನಕೆವರೆಗ ಸಿಗುತ್ತೆ. ಪೂಜೆಗೂ ಬಳಸಬಹುದು, ನೀವು ರೆಗ್ಯುಲರ್ ಆಗೂ ಬಳಸಬಹುದು. ಇದಕ್ಕೆ ಅಲಂಕಾರ ಬೇಕಾದ್ರೂ ನೀವು ಮಾಡ್ಕೋಬಹುದು. ಇದೇ ತರದಲ್ಲಿ ವೆರೈಟೀಸ್ ಸಿಗುತ್ತೆ ನಿಮ್ಗೆ. ಚಿಕ್ಕದ್ರಿಂದ ಹಿಡಿದು ಟೀ ಕುಡ್ಡಲ್ಲೂ ಮಾಡಿಸ್ಕೊಡ್ತೀವಿ. ಪ್ಲಸ್ ಇದರಲ್ಲಿ ನಾವು ಬ್ರಾಸ್ ಫಿಟ್ಟಿಂಗ್ಸ್ ಮಾಡಿಸ್ಕೊಡ್ತೀವಿ ಬೇಕಾದ್ರೆ. ಹಾಗೆ ಇದು ಕೆಲವರಿಗೆ ಆಶ್ಚರ್ಯ ತರಬಹುದು, ಏನಿದು ಅಂತ. ಇದನ್ನ ಕೊಣಗಿ ಅಂತ ಕರೀತಾರೆ. ನಮ್ಮನೇಲಿ ಇದೆ, ಅಮ್ಮನ ಮುಂಚಿನೂ ಕೊಣಗಿ ಯೂಸ್ ಮಾಡಿದ್ದಾರೆ. ಕಟ್ಟಿಗೆದೆ ನಮ್ಮ ತಾತನ ಮನೇಲಿ ಇರೋದು. ಕರೆಕ್ಟ್, ಕಲ್ಲಿಂದು ಇರ್ತಾ ಇತ್ತಂತೆ. ಇದು ಹೇಗೆ ಅಂತಂದ್ರೆ ಆ ಕಾಲದಲ್ಲಿ ಸ್ಲ್ಯಾಬ್ ಎಲ್ಲ ಇರ್ತಿಲ್ಲ ಪಾಪ, ಕೆಳಗಡೆ ಕೂತ್ಕೊಂಡು ಮಣ್ಣಿನ ನೆಲ ಅಥವಾ ಇದ್ರ ನೆಲ, ಸಗಣಿ ನೆಲ, ಅವ್ರಿಗೆ ಹಿಟ್ಟು ಕಲ್ಸ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಇದ್ರಲ್ಲಿ ಕಲ್ಸ್ಕೊಂಡು ಇದ್ರಲ್ಲೇ ನಾದವ್ರು. ಇನ್ನೂ ದೊಡ್ಡದಿರೋದು ಅದ್ರಲ್ಲೇ ತಟ್ಕೊಳ್ಳೋರು. ಸೊ ಇದಕ್ಕೆ ಡಿಫ್ರೆಂಟ್ ಶೇಪ್ಸ್ ಅಲ್ಲಿ ಕೊಣಗಿಗಳು ಸಿಗುತ್ತೆ. ಇವಾಗ ಇದೆಲ್ಲ ಹಣ್ಣುಗಳು ಎಲ್ಲ ಹಾಕಿ, ಹೂವುಗಳು ಹಾಕಿ ಇಟ್ಕೋತಾ ಇದಾರೆ ಎಲ್ಲಾರು. ಸೊ ಇದರಲ್ಲಿ ಡಿಫ್ರೆಂಟ್ ಶೇಪ್ಸ್ ಈ ತರ ಸಿಗುತ್ತೆ. ನಾವ್ ಎಲ್ಲಾದ್ನು ನೋಡಿದ್ವಿ, ಒಂದ್ರಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಎಲ್ಲ ಬರ್ತಾ ಇದೆ ಅಂತ. ಇವಾಗ ಕಂಚು, ಇದರಲ್ಲಿ ನಿಮ್ಗೆ ಇನ್ನೂ ಒಂದ್ ಏನಂದ್ರೆ ಇದು ಹೆವಿ ಮೆಟಲ್. ಇದರಲ್ಲಿ ನಿಮ್ಗೆ ಹಾಲ್ ಕಾಯಿಸ್ತೀರಾ, ಪಾಯಸ ಮಾಡ್ಕೋತೀರಾ. ಇದ್ರಲ್ಲಿ ಉಪ್ಪು ಹುಳಿ ಖಾರ ಮಾಡೋ ಹಂಗಿಲ್ಲ. ಮಾಡ್ಬೇಕು ಅಂತಂದ್ರೆ ಇದರಲ್ಲಿ ಕಲಾಯ ಇರ್ಬೇಕು. ಸೊ ಕಲಾಯ ಎಲ್ಲ ಹಾಕ್ಸ್ಕೊಳಕಲ್ಲ ಇಲ್ಲ, ಬಟ್ ಆದ್ರೆ ಉಪಯೋಗ್ಸಕ್ ಬೇಕು ಅಂದ್ರೆ ಈ ತರ ಕಂಚಿನ ಪಾತ್ರೆ ಬೆಸ್ಟ್. ಬ್ರಾಸ್ಗೆ, ಕಾಪರ್ಗೆಲ್ಲ ಕಲಾಯ ಮಾಡಿಸ್ಬೇಕು. ಇದ್ರಲ್ಲಿ ಆದ್ರೆ ನೀವು ಹಾಲ್ ಮಾಡ್ಕೊಳ್ಳೋದು, ಹಾಲ್ ಕಾಯಿಸ್ಕೊಳ್ಳಿ, ಕಾಫಿ ಮಾಡ್ಕೋತೀರಾ ಅಥವಾ ಪಾಯಸ ಮಾಡ್ತೀರಾ, ಏನ್ ಬೇಕಾದ್ರೂ ಮಾಡ್ಬೋದು. ಅನ್ನ, ಗಂಜಿ, ಮುದ್ದೆಗೆ ಮಾಡೋಕೆ ಎಸ್ಪೆಷಲಿ ತುಂಬಾ ಯೂಸ್ ಮಾಡ್ತಾರೆ. ಗಂಜಿಗೆ, ಮುದ್ದೆಗೆಲ್ಲ ಈ ತರ ದೊಡ್ಡದು. ಇದು ನಿಮ್ಗೆ 1 ಲೀಟರ್ ಇಂದ ಹಿಡಿದು ನಿಮ್ಗೆ ನಾವು 5.5 ಲೀಟರ್ ವರ್ಗ ಕೊಡ್ತೀವಿ. ನೀರು ತುಂಬಿಟ್ಕೋಬಹುದು ನೀವು. ಈ ತರ ನೀರು ತುಂಬಿಟ್ಕೋಬಹುದು, ಅಥವಾ ನೀವು ಪಾಯಸ ಮಾಡ್ತೀರಾ, ಏನ್ ಮಾಡ್ತೀರಾ, ಮುದ್ದೆ ಮಾಡ್ತೀರಾ, ಎಲ್ಲಾ ಸೈಜಲ್ಲೂ ಸಿಗುತ್ತೆ. ನೀವು ಇದು ಕಂಚ ಅಂತ ಕೇಳೋದಕ್ಕೆ ಹೆಂಗೆ ಅಂತಂದ್ರೆ, ಇದು ಕಂಚು, ಬೆಲ್ಲಿನ ಸೌಂಡ್ ಬರುತ್ತೆ. ಇದು ಬೆಲ್ ಮೆಟಲ್ ಅಂತಾನು ಕರೀತಾರೆ. ಇದರಲ್ಲಿ ನಿಮ್ಗೆ ಸೈಜ್ ವಾರ್ ಸಿಗುತ್ತೆ. ಅಂದ್ರೆ 1 ಲೀಟರ್ ಇಂದ ಹಿಡಿದು, ಕೆಲವರು ಆ ಕಾಲದಲ್ಲಿ ಇದ್ರಲ್ಲೇ ಹಾಲ್ ಕಾಯಿಸೋರು. ಕಾಯಿಸಿದ್ರೆ ಸಣ್ಣ ಉರಿಲಿಟ್ ಕಾಯಿಸಿದ್ರೆ ದಪ್ಪ ಕೆನೆ ಕಟ್ಟುತ್ತೆ. ಸೊ ಹಾಗ ಆ ಕೆನೆ, ದಪ್ಪ ಕೆನೆ ಎಳ್ಕೊಳ್ಳೋರು. ಆಮೇಲೆ ಕಾಫಿ ಮಾಡ್ಕೊಳ್ಳೋರಲ್ಲ, ಇದೇ ಪಾತ್ರೆಯಲ್ಲಿ ಕಾಫಿನೂ ಮಾಡೋರು. ಆಗ ಬ್ರಾಸ್ ಫಿಲ್ಟರ್ ಎಲ್ಲ ಇದು ಹಾಕೊಂಡು ಇದ್ರಲ್ಲಿ ಕಾಫಿ ಮಾಡಿ ಆ ಲೋಟದಲ್ಲಿ ಹಾಕೊಂಡು ಕುಡಿಯೋರು. ಸೊ ಹಾಗೆ ಹೊಸ ತಾಲಿ ಸೆಟ್ ಬಂದಿದೆ. ಎಸ್, ಇದರಲ್ಲಿ ಸೌಟುಗಳು ಇದೆ. ಎರ್ಕದ್ದೇನೆ ಅದನ್ನು, ಇದೆಲ್ಲ ಎರ್ಕದ್ದೆ. ಆಮೇಲೆ ಬಿತ್ತು, ಇವಾಗ ಇದು ಹಿಡಿದ್ರೆ ಬಿಸಿ ಆಗತ್ತೆ ಅಂದ್ರೆ ವಿತ್ ವುಡ್ ಹ್ಯಾಂಡಲ್ ಸಿಗುತ್ತೆ. ಇದು
ಸಿಂಗಲ್ ಪ್ಲೇಟ್ಸು ಸಿಗತ್ತೆ ಊಟಕ್ಕೆ 10 ಇಂಚು 12 ಇಂಚಸ್ ಈ ತರ. ಓಕೆ ಓಕೆ. ಆ ಕಾಲದಲ್ಲಿ ಗಂಗಾಳ ಅಂತ ಕರ್ಕೊಳ್ಳೋರು. ಹೌದು, ಗಂಗಾಳನೆ. ಸೊ ತುಂಬಾ ಉಪಯೋಗಿಸೋರು. ಇದೆಲ್ಲ ಹೆಂಗಂದ್ರೆ ಲೈಫ್ ಟೈಮ್ ಇದರಲ್ಲೆಲ್ಲ ಊಟ ಮಾಡಿದ್ರೆ ತುಂಬಾ ಒಳ್ಳೇದು. ಇದಕ್ಕೆ ನೀವು ಸೆಪರೇಟ್ ಆಗಿ ಬೌಲ್ಸ್ ತಗೋಬಹುದು, ಸೆಪರೇಟ್ ಆಗಿ ಸ್ಪೂನ್ಸ್ ತಗೋಬಹುದು, ಹಾಗೆ ಸೆಪರೇಟ್ ವಾಟರ್ ಗ್ಲಾಸಸ್ ಬರುತ್ತೆ. ಇನ್ನೊಂದು ಐಟಮು ನಿಮ್ಗೆ ಸಿಗುತ್ತೋ ಇಲ್ಲ ಗೊತ್ತಿಲ್ಲ, ಅಂದರೆ ನಮ್ಮ ತಾತ ಊಟ ಮಾಡ್ತಾ ಇದ್ರಲ್ಲ, ನಾವು ಅವ್ರ ಊಟಕ್ಕೆ ಕೂತ ತಕ್ಷಣ ಅವ್ರ ದೊಡ್ಡವರು ಎಲ್ಲ ಕೂತ ತಕ್ಷಣ ಕೊಡಬೇಕಿತ್ತು. ಫಸ್ಟು ಕೊಣಿಗೆ ಕೊಡಿ ಅನ್ನೋರು. ಕೊಣಿಗೆ ಅಲ್ಲ, ಏನೋ ಅಂತಿದ್ರು. ನೀವಲ್ಲಿ ತಾಮ್ರದ್ದು ಸ್ಟ್ಯಾಂಡ್ ಮಾಡಿಸಿದ್ರಲ್ಲ, ಆ ಥರ 3 ಕಾಲಿಂದ ರಿಂಗ್ ಥರ ಇರ್ತಿತ್ತು. ಅದು ಅಡ್ಡಣ್ಗೆ ಏನೋ ಹೇಳ್ತಿದ್ರು, ಅದನ್ನ ಕೊಟ್ಟು ಫಸ್ಟ್ ಕೊಡಬೇಕು. ಅದ್ರ ಮೇಲೆ ಈ ತಟ್ಟೆ ಇಡ್ಬೇಕು, ಕಂಚಿನ ತಟ್ಟೆ, ಕಂಚಿನ ಚಂಬು, ಕಂಚಿನ ಲೋಟ ಇಟ್ಬಿಟ್ಟು ಊಟಕ್ಕೆ ಹಾಕ್ಬೇಕು. ಅದ್ರಲ್ಲಿ ಎಲ್ಲರೂ ಅದರಲ್ಲೇ ಊಟ ಮಾಡ್ತಾ ಇದ್ರು. 6 ಮಾಡಿಸ್ಕೊಟ್ವಿ ಆ ಥರ. ಅವ್ರ ಫ್ಯಾಮಿಲಿ ಪದ್ಧತಿ ಇತ್ತಂತೆ, ಕೂತ್ಕೊಂಡು ಊಟ ಮಾಡೋದು. ದೊಡ್ಡವರೆಲ್ಲ ಹಿರಿಯವರೆಲ್ಲ ಕೂತ್ಕೊಳ್ಳೋರಂತೆ. ಅವ್ರ ಮನೆ ಕಟ್ಟಿಸಿದಾಗ ಮಾಡಿಸ್ಕೊಂಡ್ರು 6. ಅವ್ರ ಹೆಸರು ಮರ್ತೋಗ್ಬಿಡ್ತು ನಂಗೆ, ಅಂದ್ರೆ ಫೋಟೋ ಹಿಡಿದು ಕಳಿಸಿ ಇರ್ಬೋದಾಗಿತ್ತು. ನಿಜ, ಹಂಗೆ ನಾವು ಬಡಿಸಿದ್ವಿ ತಾತನಿಗೆಲ್ಲ ಜಾಸ್ತಿ ಇತ್ತು. ಹೌದು, ನಮ್ಮ ಮನೇಲೆ. ಆಮೇಲೆ ಇದು ನೀವೇನ್ ಮಾಡ್ಸಿದ್ರಿ, ನಾಮಕ್ ಮಾಡ್ಸಿದಿರಾ? ನಮ್ಮ ತಾತನ ಮೇಲೆ ವಿಭೂತಿ ಅದ್ರದ್ದು ಕಂಚಿಂದಿದ್ರಲ್ಲಿ ಒಂದ್ ಕಡೆ ವಿಭೂತಿ ಇಡ್ಬೇಕು, ಒಂದ್ ಕಡೆ ಹೂ ಇಟ್ಕೊಡ್ಬೇಕು. ಆದ್ರೆ ಪಾರ್ಟಿಷನ್ಸ್ ಇತ್ತು, ಸ್ಕ್ವೇರ್ ವಿಭೂತಿ, ಒಂದ್ ಕಡೆ ಹೂವು, ಈ ಕಡೆ ಇವ್ರೇನ್ ಮಾಡಿದಾರೆ ಮಕ್ಳು, ದೊಡ್ಡ ಮನುಷ್ಯರೆಲ್ಲ ಹಂಚ್ಕೊಂಡ್ಬಿಟ್ಟಿದ್ದಾರೆ. ನನ್ಗದು ನಿನ್ಗದು ತಾತ ತಿರ್ಕೊಂಡ ತಕ್ಷಣ ಈಗ ನೋಡೋಣ ಒಂದು ಕಂಚಿನ ತಟ್ಟೆ ನಿಮ್ಮಲ್ಲಿ ಇದೆ, ನಮ್ಮನೆಲ್ಲ ಯಾರು ಪಾತ್ರವ್ರು ಕೊಟ್ಬಿಟ್ವಿ, ಅದನ್ನ ತಗೊಂಡ್ವಿ. ಈ ತರ ಮಾಡಿ ಒಂದು ತಟ್ಟೆ ಕೊಟ್ಟು ಏನೇನೋ ಕೊಂಡ್ಕೊಂಡಿದ್ದಾರೆ. ಅಷ್ಟಷ್ಟು ಒಂದು ಸಿಕ್ಕಿದೆ ಅವ್ರಿಗೆ. ಸ್ಟೀಲ್ ಪಾತ್ರೆಗಳು ತಂದಿದ್ದಾರೆ, ಹಂಗೆ ಮಾಡಿ ಪಾತ್ರೆ ಬಹಳ ಬಂತು. ಒಂದ್ ತಟ್ಟೆಗೆ ಎಷ್ಟೊಂದು ಬಂತು ಗೊತ್ತಾ ಅಂತ ಕೊಟ್ಬಿಟ್ಟಿದ್ದಾರೆ. ಎಲ್ಲ ದೊಡ್ಡ ಸಾಧನೆ ಮಾಡ್ಬಿಟ್ಟೆ ಅಂತ ಇವಾಗೆಲ್ಲ ಕಳ್ಕೊಂಡ್ಮೇಲೆ ಗೊತ್ತಾಗಿಲ್ಲ. ನಮ್ಮ ಅಮ್ಮಂಗೆ ಒಂದು ಮಾರಕ್ ಬಿಟ್ಟಿಲ್ಲ ನಾವು. ಅಂದ್ರೆ ತಾಮ್ರದ್ದು ಹಿತ್ತಾಳೆದು ಮೇಲೆ ಇಟ್ಬಿಡ್ತು, ದೊಡ್ಡ ದೊಡ್ಡ ಕೊಳಗ, ದೊಡ್ಡ ದೊಡ್ಡ ತಪ್ಪಲೆ ಎಲ್ಲ ಮೇಲೆ ಇಡ್ಸಿದೀವಿ. ಹಂಗೆ ಇಡು ಅಂತ. ಮನೆ ಕಟ್ಟಿದ್ಮೇಲೆ ಎಲ್ಲ ಶೋ ಗಿಡಕ್ಕಾಗತ್ತೆ, ಬರುತ್ತೆ. ತಾಲಿ ಸೆಟ್, ಇದು ತಾಲಿ ಸೆಟ್. ಇದು ಕಂಚಿನ ತಟ್ಟೆ 12 ಇಂಚ್ ಅಗಲ ಬರುತ್ತೆ. ಇದಕ್ಕೆ ಟಂಬ್ಲರ್ ಬರುತ್ತೆ. ಇದು 2 ಬಟ್ಲು ಬರುತ್ತೆ, ಒಂದು ಹಾಫ್ ಕಟೋರಿ, ಒಂದು ಪ್ಲೇಟ್ ಟೈಪು, ಒಂದು ಸ್ಪೂನು. ಇದು ಆಲ್ಮೋಸ್ಟ್ ನಿಮಗೆ 1.25 kg ಬರುತ್ತೆ. ಇದು ಬ್ರೌನ್ಸ್ದಲ್ಲೆಲ್ಲ ಹೇಗೆ ಅಂದ್ರೆ ಎಲ್ಲ ನಿಮಗೆ 1-1.5 kg 800 ಗ್ರಾಮ್ ಹೀಗೇನೆ ಸ್ಟಾರ್ಟ್ ಆಗೋದು, ಕಡಿಮೆ ಸಿಗೋದಿಲ್ಲ. ಹಾಗೆ ಈಗ ಬ್ರಾಸ್ ಕಾವಲಿ ಬೇಕು ಅಂತಂದ್ರೆ ಬ್ರೌನ್ಸ್ ಕಾವಲಿ, ಇದು ಬ್ರೌನ್ಸ್ ಕಾವಲಿ ಇದೆ. ಇದೆಲ್ಲ ತೋರಿಸ್ದೆ, ಕಲ್ಲಲ್ಲಿ ತೋರಿಸ್ದೆ, ಬ್ರಾನ್ಸ್ ತೋರಿಸ್ದೆ. ಯಾಕಂದ್ರೆ ನಾನು ಇಲ್ಲಿಟ್ಟಿರೋದಲ್ಲ ನಿಮ್ಗೆ ಹೆಂಗೆ ಅಂದ್ರೆ, ಈಗ ಮಾಡರ್ನ್ ಯುಗದಲ್ಲಿ ನಿಮ್ಗೆ ತೊಂದರೆ ಆಗ್ಬಾರ್ದು ತೊಳ್ಕೊಳಕ್ಕೆ ಮಾಡಕ್ಕೆ ಎಲ್ಲ. ಇವಾಗ ಕಲ್ಲಿಂದ ಎಷ್ಟು ಈಸಿಯಾಗಿ ತೊಳ್ಕೊಬಹುದು, ಕಂಚು ಹಾಗೆ ಈಸಿಯಾಗಿ. ನೀವೇನ್ ಡೈಲಿ ಹುಣಸೆಹಣ್ಣು ಹಾಕ್ಬೇಕಾಗಿಲ್ಲ, ವಾರಕ್ಕೊಂದ್ಸಲ ಹುಣಸೆಹಣ್ಣು ಹಾಕಿ ತೊಳ್ಕೊಳ್ಳಿ. ಮಿಕ್ಕಿ ದಿವಸ ನೀಟಾಗಿ ಗಲ್ಬರ್ಸ್ಕೊಂಡು ಹಾಕಿ ತೆಗೆದಿಟ್ಕೊಳ್ಳಿ. ಹಾಗೆ ಬಂದ ಕಬ್ಣ ಅಂಶ ಮನುಷ್ಯನಿಗೆ ತುಂಬಾ ಮುಖ್ಯವಾದ್ದು. ಸೊ ಇವಾಗ ನಾವು ಅಡಿಗೆ ಯಾವುದೇ ತರದ್ರಲ್ಲಿ ಮಾಡ್ಲಿ, ದೋಸೆ, ಚಪಾತಿ, ರೊಟ್ಟಿ ಆಗ್ಲೇಬೇಕು. ಸೊ ಅದಕ್ಕಾಗಿ ಏನ್ ಮಾಡ್ತೀವಿ, ಕಬ್ಬಣದಲ್ಲಿ ದೋಸೆ ಹೆಂಚುಗಳು ಕೊಟ್ಟಿದೀವಿ. ಕಬ್ಬಣದಲ್ಲಿ ದೋಸೆ ಹೆಂಚಂದ್ರೆ ಸಣ್ಣ ಗೇಜಿಂದ, ಕೆಲವ್ರಿಗೆ ಎತ್ತಕ್ಕಾಗಲ್ಲಪ್ಪ ಅನ್ನೋರ್ಗಿಂದ ಹಿಡಿದು ಈ ತೆಳು ಕಬ್ಬಣದ ಇದರಿಂದ ಹಿಡಿದು 3.5 kg ವರ್ಗ ಕೊಟ್ಟಿದ್ದೀವಿ. ದೋಸೆದು ಅಲ್ಲ, ಚಪಾತಿ. ಇವಾಗ ಎಸ್ಪೆಷಲಿ ಜೋಳದ ರೊಟ್ಟಿ ಎಲ್ಲ ಮಾಡ್ತೀವಲ್ಲ, ಅವಾಗ ನೀವು ಎಣ್ಣೆ ಹಾಕಲ್ಲ, ನಿಮ್ಗೆ ದಪ್ಪ ತವೆ ಇರಬೇಕು. ತೆಳುವುದಾದ್ರೆ ಸೀದ್ ಹೋಗುತ್ತೆ. ಸೊ ಆ ತರದಕ್ಕೆ ಇದು ದಪ್ಪ ತವೆ ಇದು. ಸೊ ಕಬ್ಬಣದಲ್ಲಿ ಈ ತರ ನಿಮಗ್ ಕೊಟ್ಟಿದೀವಿ. ಅದ್ರಲ್ಲೇ ಸ್ಕಿಲೆಟ್ಸ್ ಕೊಟ್ಟಿದೀವಿ. ಲೈಟ್ ವೇಟ್, ಇದೆಲ್ಲ ಲೈಟ್ ವೇಟ್. ಹೌದು, ಚೆನ್ನಾಗಿದೆ. ಇದಷ್ಟು ಭಾರ ಬರೋದಿಲ್ಲ. ಸೊ ಇದರಲ್ಲಿ ನಿಮ್ಗೆ ತೆಳು ತವೆ ವಿತ್ ಹ್ಯಾಂಡಲ್ ಎಲ್ಲ ಬರುತ್ತೆ. ಕಬ್ಬಣದಲ್ಲಿ ಎಂಟೈರ್ ರೇಂಜ್ ಕೊಡ್ತಾ ಇದೀವಿ. ಅದ್ರಲ್ಲಿ ಕಡಾಯಿ ಕೊಡಕ್ ಬೇಡ ಅಂತ, ಯಾಕಂದ್ರೆ ತೆಳು ಇರುತ್ತಲ್ಲ, ಬೇಗ ಸೀದ್ ಹೋಗುತ್ತೆ ಅನ್ನೋದಕ್ಕೋಸ್ಕರ. ಹಾಗೆ ಬರ್ತಾ ಕಾಸ್ಟ್ ಐರನ್ ಬಂದ್ರೆ ವೆರೈಟಿ ಇದೆ. ಇವಾಗ ಈ ತರ ಸ್ಕಿಲೆಟ್ಸ್, ಫಿಶ್ ಫ್ರೈ ಮಾಡೋರಿಗೆ, ಸ್ಯಾಂಡ್ವಿಚ್ ಮಾಡೋರಿಗೆ ಈಸಿ ಇದೆಲ್ಲ. ಆಮೇಲೆ ಬಿರಿಯಾನಿ ಹಂಡಿ ಮಾಡ್ತೀರಾ, ಇದು 3 ಲೀಟರ್ಸ್ 5 ಲೀಟರ್ಸ್ ಎಲ್ಲ ಸಿಗುತ್ತೆ. ಎಷ್ಟು ಹೆವಿ ಇರುತ್ತೆ. ಇದೆಲ್ಲ ಒಗ್ಗರಣೆನೂ ಹಾಕ್ಬೋದು. ಆಮೇಲೆ ಇದನ್ನ ಬೇಕಾದ್ರೆ ಒಗ್ಗರಣೆ ಹಾಕ್ಬಾರ್ದು, ನಾವು ಅದನ್ನ ಹೇಳ್ಬೇಕಿತ್ತು. ಹೌದು. ಆಮೇಲೆ ಇದ್ರಲ್ಲೂ ಇದನ್ನ ಯೂಸ್ ಮಾಡ್ಕೋಬಹುದು. 2 ಆಗತ್ತೆ. 5 ಲೀಟರ್ಸ್ ಅಲ್ಲಿ ಬರ್ತಾ ಏನಾಗುತ್ತೆ ಅಂದ್ರೆ, ಇದ್ರ ಜೊತೆಗೆ ಗ್ರಿಲ್ ಕೂಡ ಬಂದ್ಬಿಡತ್ತೆ. ಸೊ ಅದು ಬಿರಿಯಾನಿ ಹಂಡಿನೂ ಆಗತ್ತೆ, ಗ್ರಿಲ್ಲೂ ಆಗತ್ತೆ. ಕರೆಕ್ಟ್, 2 ಆಗತ್ತೆ. ಆಮೇಲೆ ಈಗ ಕೆಲವ್ರನ್ನ ಒಂದೇ ಟೋಸ್ಟ್ ಮಾಡ್ಬೇಕು, ಒಂದೇ ಆಮ್ಲೆಟ್ ಮಾಡ್ಬೇಕು ಅಂತಾರಲ್ಲ, ಅವ್ರಿಗೆ ದಿಸ್ ಇಸ್ ಬೆಸ್ಟ್. ಅದೇ ಗ್ರಿಲ್ ಟೈಪ್ ಅಲ್ಲಿ ರೌಂಡ್ ವಿತ್ ಹ್ಯಾಂಡಲ್. ಹಾಗೆ ಗ್ರಿಲ್ ಅಲ್ಲಿ ಸ್ಕ್ವೇರ್. ಆಮೇಲೆ ಸ್ಕಿಲೆಟ್ಸ್ ಅಲ್ಲೂ ವೆರೈಟಿ ಈ ತರ ಪ್ಲಸ್ ಈ ತರ ಹ್ಯಾಂಡಲ್ ಇರೋದು. ಇನ್ನು ನೀವು ದೋಸೆ ತವೆಗೆ ಬರ್ತಾ ಹೋದ್ರೆ ನಿಮ್ಗೆ
ಈ ಥರ ದೊಡ್ಡದು. ಇದು 12 ಇಂಚಸ್ದು ಸಿಂಗಲ್ ಹ್ಯಾಂಡಲ್ಲು ಮತ್ತು ಈ ಡಬಲ್ ಹ್ಯಾಂಡಲ್ ಎರಡು 12 ಇಂಚಸ್. ಅದೇ ಥರದ್ರಲ್ಲಿ ಇವಾಗ ಈಗ ಮುಳುಬಾಗಿಲು ದೋಸೆ ಫೇಮಸ್ ಆಗ್ತಿದ್ದೀವಿ. ಹೌದು. ಅದಕ್ಕೆ ಆಮೇಲೆ ಇದು ನೀರು ದೋಸೆ ಮಾಡ್ಕೊಳ್ಳೋಕ್ಕೂ ನಿಮ್ಗೆ ಈಸಿ ಆಗುತ್ತೆ. ಕರೆಕ್ಟ್. ಆಮೇಲೆ ಅದರಲ್ಲೇ ನಿಮಗೆ ಅಪ್ಪಂ ಕಡಾಯಿಗಳು. ಕಡಾಯಿ. ಓಕೆ. ಇದರಲ್ಲಿ ನಿಮಗೆ 8 ಇಂಚಸ್ ಇಂದ ಹಿಡಿದು 6 ಇಂಚಸ್ 8 ಇಂಚಸ್ ಇಂದ ಹಿಡಿದು 12 ಇಂಚಸ್ 14 ಇಂಚಸ್ ವರೆಗೆ ಸಿಗುತ್ತೆ. ಓಕೆ. ಕಾಸ್ಟಿಂಗ್ ಆಗಿದೆ ಅಲ್ಲ? ಕಾಸ್ಟಿಂಗ್ ಆಗಿದೆಯಾ? ಕಾಸ್ಟಿಂಗ್ ಎಲ್ಲ ಕಾಸ್ಟ್ ಐರನ್. ಇದೆಲ್ಲ ಎಂಟೈರ್ ಇದೆಲ್ಲ ಫುಲ್ ಕಾಸ್ಟ್ ಐರನ್. ಇವಾಗ ಇದರಲ್ಲೇ ಬಂದ್ರೆ ನಿಮಗೆ ಪಡ್ಡಿನ ಹೆಂಚು 7 9 9. ಓಕೆ. ಆಮೇಲೆ 12 ಈ ತರ. 12. ಆಮೇಲೆ ಅಪ್ಪಂ ಕಡಾಯಿ ಬೇಕಾ ಅದು ಇದೆ. ಇದಿಷ್ಟಲ್ಲ. ಸೊ ಎಲ್ಲರೂ ವಾಟ್ಸಪ್ ಮಾಡ್ಬೇಕಾ ಕಾಲ್ ಮಾಡ್ಬೇಕಾ ಹೇಳ್ಬಿಡಿ. ಅದನ್ನ ತುಂಬಾ ವಾಟ್ಸಪ್ ಮಾಡಿಬಿಟ್ರೆ ಬೆಟ್ರ್. ವಾಟ್ಸಪ್ 2 ನಂಬರ್ ಇದೆ, ನಂದು ಸುಮಾರು 2 ನಂಬರು ಇದೆ. ಇಬ್ಬರಲ್ಲಿ ಯಾರನ್ನ ಬೇಕಾದ್ರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಇಲ್ಲ ನೀವು ಆರ್ಡರ್ ಮಾಡೋಕ್ಕೂ ಈಸಿ ಆಗುತ್ತೆ. ಮ್ಯಾಮ್ ಇಲ್ಲಿಗೆ ಬಂದು ನೋಡ್ಬೋದಾ? ಖಂಡಿತ. ಯಾರು ಇಲ್ಲಿಗೂ ಬಂದು ನೋಡ್ಬೋದು. ನೀವು ಆನ್ಲೈನಲ್ಲೂ ತರಿಸ್ಕೋಬೋದು. ನಾವಿಲ್ಲಿ ವಿದ್ಯಾರಣ್ಯಪುರ ಹತ್ರ ಇರೋದು. ವಿದ್ಯಾರಣ್ಯಪುರದಲ್ಲಿ ನೀವು ಇಲ್ಲಿಗೆ ಬರ್ಬೋದು. ನಮ್ಮ ಮನೆಯಲ್ಲೇ ಸ್ಟೋರ್ ಇದೆ. ಇದು ಶಾಪ್ ಅಲ್ಲ, ಮನೆ ಒಳಗಡೆನೆ ಸ್ಟೋರ್ ಇರೋದು. ಸೊ ಯಾರು ಅಂಗಡಿ ಹುಡುಕ್ಬೇಡಿ, ಮನೆ ಒಳಗಡೆನೆ ಅಂಗಡಿ ಇದೆ. ಸೊ ನಮ್ಮ ಅಡ್ರೆಸ್ ಲೊಕೇಶನ್ ಎಲ್ಲ ನೀವು ವಾಟ್ಸ್ಆ್ಯಪ್ ಮಾಡಿದ್ರೆ ಕಳಿಸ್ಕೊಡ್ತೀವಿ. ಖಂಡಿತ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆ್ಯಕ್ಚುಲಿ ತುಂಬ ಹೊಸ ಸಾಮಾನುಗಳು ನಾನು ಇವತ್ತು ನೋಡ್ದಂಗೆ ಆಯಿತು. ನಮ್ಮ ಮನೆ ಮುಗಿಯೋ ತನಕ ಏನೇನೂ ಮುಟ್ಟಲ್ಲ. ಮನೆ ಆದ ತಕ್ಷಣ ತುಂಬ ಇದೆ ಶಾಪಿಂಗ್ ಮಾಡೋದು. ಗೃಹ ಪ್ರವೇಶದಿಂದಾನೇ ಶುರು ಆಗುತ್ತೆ. ಆ್ಯಕ್ಚುಲಿ ಹಾಲು ಉಕ್ಸೋಕ್ಕಿಂತ ಅವಾಗಿಂದಾನೇ ಎಲ್ಲ ಶುರು ಆಗಿಬಿಡುತ್ತೆ. ಅವಾಗಿಂದಾನೇ ಕಂಚಿನ ಪಾತ್ರೆಯಲ್ಲಿ ಹಾಲು ಉಕ್ಸೋದು ರೂಢಿ ಇರೋದು. ಎಸ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಗಾಯತ್ರಿ ಅವರೇ. ಗಾಯತ್ರಿ, ತುಂಬಾ ತುಂಬಾ ಖುಷಿಯಾಗಿದೆಪ್ಪ ಬಂದಿದ್ದೀರಲ್ಲ. ಥ್ಯಾಂಕ್ ಯು ಸೋ ಮಚ್. ನೀವು ಬೇಗ ಹುಷಾರಾಗಿ. ಥ್ಯಾಂಕ್ ಯು. ಆದಷ್ಟು ಬೇಗ ಈವೆಂಟ್ ಅಲ್ಲಿ ನಾವು ಮೀಟ್ ಮಾಡೋಣ. ಖಂಡಿತ ಖಂಡಿತ. ಥ್ಯಾಂಕ್ ಯು ಮ್ಯಾಮ್. ನಾವು ಚಿಕ್ಕವರಿದ್ದಾಗ ಸಿಂಬಿ ನೋಡಿದ್ವಿ ಗೈಸ್. ಏನ್ ನೋಡಿದ್ದಿ? ಸಿಂಬೆ. ಅದೇ ಇದೊಂದು ನಾನು ಕೊಂಡ್ಕೋಬೇಕು. ಇಲ್ಲಿ ನೋಡ್ಬೋದು ಬಿಸಿ ಬಿಸಿ ಅಡುಗೆ ಎಲ್ಲ ರೆಡಿ ಆಗಿದೆ. ಎಲ್ಲ ಕಲ್ಚಟ್ಟಿಯಲ್ಲೇ ಮಾಡಿದ್ದಾರೆ. ಸೂಪರ್ ಆಗಿ ಆಗಿದೆ. ಓಕೆ. ಇದನ್ನ ತರಿಸ್ಕೊಡಿ ನಮ್ಗೆಲ್ಲ. ಖಂಡಿತ ಸಿಗುತ್ತೆ. ಅದು ನೀವು ವ್ಯಾಪಾರಕ್ಕೆ ಇಟ್ಟಿಲ್ವಾ? ಇಟ್ಟಿದ್ರಿ. ಈಗಿಲ್ವಾ? ಆಕ್ಚುಲಾಗಿ ನಿನ್ನೆಯಿಂದ ಎಲ್ಲ ಖಾಲಿ ಆಗಿದೆ. ಒಂದು ಸಿಂಬಿನೂ ಉಳಿಲಿಲ್ಲ ಅನ್ಸುತ್ತೆ. ಖಂಡಿತ ಮಾಡಿಸ್ತಾ ಇದ್ದೀನಿ ಅದನ್ನ. ಬಿಸಿ ಬಾತ್. ಎಷ್ಟು ಲೀಟರ್ದು ಪಾತ್ರೆ ಇದು? 12 ಲೀಟರ್ ಪಾತ್ರೆ. ಇದು 3.5 ಲೀಟರ್ ಪಾತ್ರೆ. ಇದು ಕಷಾಯ. ಕಷಾಯನಾ? ಓಕೆ ಓಕೆ. ಅದ್ರೊಳಗಡೆ ಮೆಣಸು ಜೀರಿಗೆ ಎಲ್ಲ ಇದೆ. ಆಮೇಲೆ ಪಾಯಸ ಕೇಳಿದ್ರಲ್ಲ, ಕಂಚಿಂದ್ರಲ್ಲ ಯಾಕೆ ಮಾಡ್ಬೋದು ಅಂತ. ಇದಕ್ಕೆ ನೋಡಿ ಏನು ತೊಂದರೆ ಇರಲ್ಲ. ಓ, ಹಾಲು ಹೊಡೆಯೋದು ಇಲ್ಲ. ಆಮೇಲೆ ಇದರಲ್ಲಿ ಕರ್ಕೊಳ್ಳೋದಕ್ಕೆ. ಸರಿ ಸರಿ ಸರಿ. ಆಮೇಲೆ ಈಗ ಕೋಸಂಬರಿ ಎಲ್ಲ ಮಾಡಿರ್ತೀರಾ, ಇದ್ರಲ್ಲೆಲ್ಲ ಇಟ್ಬಿಟ್ರೆ ಕೆಡೋದೇ ಇಲ್ಲ. ಕೊಬ್ಬರಿ ಹಾಕಿರ್ತೀವಿ, ಕೆಡತ್ತೆ ಅಂತ ಒಂದು ಭಯ. ಈಗ ಮೊಸರನ್ನ ನೋಡಿ, ಇಷ್ಟು ಐಟಮ್ ಮಾಡಿದ್ರ ನೀವು. ಏನು ಓಡಂಗಿಲ್ಲ. ಇಲ್ಲ, ಬಿಸಿಬೇಳೆ ಬಾತ್ ಬೆಳಗ್ಗೆನೂ ಮಾಡಿದೆ ಅಷ್ಟೇನೆ.